ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಟ್ಸ್ ಮೀ ಆರ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಅದೇ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತೀರಾ? ನಮ್ ಡೆವಿಲ್ ಮೂವಿ ಮುಂದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ. 45 ಬರ್ಲಿ, ಮ್ಯಾಕ್ಸ್ ಬರ್ಲಿ, ಯಾವನ್ನೇ ಬರ್ಲಿ, ನಮ್ ಬಾಕ್ಸ್ ಆಫೀಸ್ ಇದು ಬರ್ಲಿ. ಲೇ ತೋತ್ಲ ನನ್ನ ಮಗನೇ, ಫಸ್ಟ್ ಮಾತಾಡೋದು ಕಲಿ. ಮಾತಾಡೋಕ್ಕಿಂತ ಮುಂಚೆನೇ ನೀನು ತದ ಅಂದ್ಬಿಟ್ರೆ ಇನ್ನು ರಿವ್ಯೂ ಏನು ಕೊಡ್ತೀಯ? ಫಸ್ಟ್ ಮಾತಾಡೋದು ಕಲಿ. ಮೂವಿ ಕ್ರೇಜು ಯಾವನ್ ಬೀಟ್ ಮಾಡ್ತಾನೋ ಬೀಟ್ ಮಾಡ್ಲಿ ಅಂದ್ರೆ ಫ್ಯಾನ್ ಅವ್ರ ಲೆಕ್ಕ ಅಲ್ಲ ಹೇಳ್ತಾ ಇರೋದು. ಡಿ ಬಾಸ್ ಸುದೀಪ್ ಅವರು ಒಂದಾಗ್ಲಿ ನಮಗ್ ಬೇಜಾರಿಲ್ಲ, ಆದ್ರೆ ನೀವು ಈ ಕ್ರೇಜ್ ನೀವು ಬೀಟ್ ಮಾಡಕ್ಕಾದ್ರೆ ಮಾಡಕ್ಕಾಗ್ರಿ. ಲೇ ತೋತ್ಲ, ಅವಾಗಲೇ ಹೇಳ್ತೀಯ 45 ಬರ್ಲಿ, ಮ್ಯಾಕ್ಸ್ ಬರ್ಲಿ, ಯಾವನೇ ಬರ್ಲಿ ಅಂತ ಹೇಳ್ತೀಯ. ಇವಾಗ ನೋಡಿದ್ರೆ ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಒಂದಾಗ್ಲಿ ಅಂತ ಹೇಳ್ತೀಯ. ಒಂದು ಇತ್ಲಾಗ್ ನಿಲ್ಲಿಲ್ಲ, ಅತ್ಲಾಗ್ ನಿಲ್ಲು. ಎರಡ್ರ ಮಧ್ಯೆ ನಿಂತ್ಬಿಟ್ರೆ ഒരു ചോദ്യം സ്വയം ചോദിക്കണം. ಇವ್ನು ಮಾಡೋದು ನೋಡ್ತಾ ಇದ್ರೆ ನನಗನ್ಸೋದ್ ಪ್ರಕಾರ ಪಿಕ್ಚರ್ ನೋಡಿ ಬಂದು ಪಿಕ್ಚರ್ ಕ್ರೇಜಿಗೆ ಅಣ್ಣನಿಗೆ ಒಂದೇ ಸರಿ ಪಿಡ್ಸ್ ಅಟ್ಯಾಕ್ ಆಗೋಗಿದೆ. ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಏನಂದೆ ಇನ್ನೊಂದ್ಸಲ ಹೇಳು. ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಅವತ್ತು ನಿಮ್ಮ ಅಪ್ಪ ಏನಾದ್ರು ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟಿದ್ರೆ ಇವತ್ತು ನಿನ್ನ ಬ್ಯಾಲ್ ಬರ್ತಾ ಇರೋ ಮುತ್ತಂತ ಮಾತು ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರಿಗೆ. ತಾಯಿ ಋಣ ಬೇಕಾದ್ರೂ ತೀರಿಸ್ಬೋದು ಸರ್, ಬಹುಶಃ ಇವ್ರು ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್. ಏನೋ ತಾಯಿ ಋಣ ಬೇಕಾದ್ರೆ ತೀರಿಸ್ಬೋದು, ಆದರೆ ಇವ್ರ ಋಣ ತೀರ್ಸೋಕ್ಕಾಗಲ್ವ? ನನಗೆ ಇದಕ್ಕೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಕಮೆಂಟ್ ಸೆಕ್ಷನ್ ನಿಮಗೆ ಬಿಟ್ಬಿಡ್ತೀನಿ, ನೀವೇನಾದರೂ ಬಂದು ಹೇಳೋಗಿ. ಏನ್ ಮಾಡಿದಾರ ತಮಗೆ ಸರ್? ನೀವು ನೋಡ್ತಾ ಇದ್ದೀರಲ್ಲ ಸರ್. ನಾವು ನೋಡ್ತಾ ಇದ್ದೀರಿ. 25 ವರ್ಷದಿಂದ ನೋಡ್ತಿದ್ದೆ ಸರ್ ಅವ್ನು. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲಿನ ತಲೆ ಸಿಗುತ್ತೋ ಗೊತ್ತಿಲ್ಲ. ಚೈಲ್ಡ್ ಚಪಾತೆ ಮಂಗನ್ ಬುಲಿ ಸೈಜಲ್ಲಿ ಇದೆಯಾ ನೀನು? ನಿನ್ಗಿದೆಲ್ಲ ಬೇಕಾ? ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸ್ ಮುಖ್ಯಮಂತ್ರಿ ಆಗ್ಬೇಕು. ಏನೋ 2028ಗೆ ನಿಮ್ಮ ಬಾಸಿಗೆ CM ಸೀಟ್ ಕೊಡ್ಬೇಕಾ? ಇಲ್ಲಿ ಆಲ್ರೆಡಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ನನಗೆ ಬೇಕು ಅನ್ನೋ ಸೀಟಿಗೆ ಕಿತ್ತಾಡ್ತವ್ರೆ. ಬಿಡ್ಲಲ್ಲಿ ನಿಮ್ಮ ಬಾಸ್ ಬೇರೆನಾ? ಯಾರು ನಶೆ ಹೊಡೆದು ಬಂದು ಮಾತಾಡ್ತಿರೋ ಅದನ್ನ ಮಾತ್ರ ಹೇಳ್ರೋ. ದಯವಿಟ್ಟು ಹೇಳ್ರಿ, ಯಾರು ನಶೆ ಹೊಡೆದು ಬಂದು ಮಾತಾಡ್ತೀರಾ ಅಂತ. ನಿಂದು ತಾಯಿ ಗುಣ ಇಲ್ಲ ನಿಂದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಕೊಟ್ರೆ ರಿವ್ಯೂ ಎಲ್ಲ ಯೋಚ್ಕೊಂಡ್ಬಿಡ್ಬೇಕು. ಏಟರ್ಸ್ಗಳೆಲ್ಲ ಚಡಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಡ್ಡಿ ಬೀಳ್ಸಿ ಕುತ್ಕೊಂಡ್ಬಿಡ್ಬೇಕು. ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು. ಅಲ್ಲೊಬ್ಬ ನಿಯತ್ತಾಗೆ ರಿವ್ಯೂ ಕೊಡ್ತಾ ಇದ್ದಾನೆ ಪಿಕ್ಚರ್ ಹೆಂಗಿದೆ ಅಂತ. ಇವನಿಗೆ ಸಡನ್ ಆಗಿ ಮೆಟ್ಕೊಬಿಡ್ತಾವಪ್ಪ. ಏನು ಹೇಳ್ತಾರೆ ಅಂದರೆ, ಹೋಗಿ ಎತ್ಕೊಬಿಡ್ಬೇಕಂತ ಹಿಮಾಲಯ ಪರ್ವತದಲ್ಲಿ ಹೋಗಿ ಚಡ್ಡಿ ಬಿಸಿ ಕುತ್ಕೊಬಿಡ್ಬೇಕಂತ. ಏನು ಹಿಮಾಲಯ ಪರ್ವತ ನೀವು ಅಪ್ಪನ ಮನೆ ಪಕ್ಕದಲ್ಲಿ ಇದೆಯಾ? ಈ ಕಡೆ ನಮ್ ಡಿ ಬಾಸ್ ಬರ್ತಿದ್ರೆ ಈ ಕಡೆ ನೆಳ್ಳು, ಈ ಕಡೆ ನೆಳ್ಳು, ಈ ಕಡೆ ಮಳೆ, ಈ ಕಡೆ ನೆಳ್ಳು, ಈ ಕಡೆ ಮಳೆ. ನಮ್ ಡಿ ಬಾಸ್ ಬಂದ್ರೆ ಬಿಸಿಲು, ನಮ್ ಡಿ ಬಾಸ್ ಬಂದ್ರೆ ಬಿಸಿಲು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದೇನಕ್ಕೆ ಫ್ಯಾನ್ ವಾರ್ ಮಾಡಿ ಸಾಯ್ತೀರಾ ಅಂತಾನೆ ಗೊತ್ತಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅದು ನೋಡೋಕೆ ಎಷ್ಟು ಚೀಪಾಗಿ ಕಾಣುತ್ತೆ ಅಂದರೆ, ಸರಿ ಒಪ್ಕೊಳ್ಳೋಣ ಒಂದು ಪಕ್ಷ, ನಿಮ್ಮ ಹೀರೋನೇ ಗ್ರೇಟು ಸರಿನಾ. ಬೀಂಗ್ ಕಿಚ್ಚ ಸುದೀಪ್ ಸರ್ ಫ್ಯಾನ್ ನಾನೇ ಹೇಳ್ತಾ ಇದ್ದೀನಿ. ನಮಗೆ ಫ್ಯಾನ್ ವಾರ್ ಇಷ್ಟನೇ ಆಗಲ್ಲ. ಮೆಡ್ಸಿ ನಿಮ್ಮ ದರ್ಶನ್ ಸರ್ನ ಮೆಡ್ಸಿ, ನಾವು ಬೇಡ ಅಂತ ಹೇಳ್ತಲ್ಲ. ನೀವು ಮೆಡ್ಸೋದಲ್ಲಿ ಕಿಚ್ಚ ಸುದೀಪ್ ಸರ್ನ ನೀವೇ ಹೇಳ್ತೀರ, ಯಾಕಂತ ಗೊತ್ತಿಲ್ಲ. ಪಿಕ್ಚರ್ ಥರ ನೋಡ್ರೋ, ಕಂಟೆಂಟ್ ನೋಡ್ರೋ, ಅದರಲ್ಲಿ ಏನು ಕ್ಯಾಮ್ರಾ ಯೂಸ್ ಮಾಡಿದಾರೆ ಅದನ್ನು ನೋಡ್ರೋ, ಡೀಟೇಲ್ಸ್ ನೋಡ್ರೋ, ಕ್ಯಾರೆಕ್ಟರ್ ಸ್ಕಿಲ್ಸ್ ನೋಡ್ರೋ. ಅದನ್ನು ಬಿಟ್ಕೊಂಡು ಫ್ಯಾನ್ಸ್ ವಾರ್ ಮಾಡಿಕೊಂಡ್ರೆ ಏನು ಉಪಯೋಗ ಇಲ್ಲ ಲೈ. ಅಯ್ಯೋ, ಅದು ಯಾಕೆ ಫ್ಯಾನ್ ವಾರ್ ಮಾಡಿ ಸಾಯ್ತೀರಾ ಅಂತ ದೇವರಿಗೆ ಗೊತ್ತು. ಮಜಾ ಆಯಾ ಒಂದ್ಸಲ ನಾಡು ಪ್ರೀತಿ ನೋರೆ, ಆಮೇಲೆ ಬೇರೆ ಅಂದ್ರೂ ಬಿಟ್ಟೋಗಲ್ಲ. ನೀನು ನನ್ನ
ಒಂದ್ಸಲ ಅಲ್ಲ, ನೀನು ಅವಳ ಕಾಲಿಗೆ ಉಳ್ಳಾಕೊಂಡ್ರು ಅವಳು ನಿನ್ನ ಪ್ರೀತಿಸಲ್ಲ. ಬಿಟ್ಟೋಗೋದಿನ ದೂರದ ಮಾತು ಅವಳು ನಿನ್ನ. ಯಹಿ ನಹಿ ಅಭಿ ಔರ್ ಸುನಿಯೇ. ನಂಗೆ ಸಿಗೋಳಿಗೆ ಈಗಲೂ ಹೇಳ್ತೀನಿ, ನೀನು ನಿಯತ್ತಾಗಿರ್ತೀಯ ಅಂದರೆ ರಾವಣ ಥರ ಗೌರವ ಕೊಡೋಕ್ಕೂ ಸೈ, ರಾಮನ ಥರ ಯಾವನೇ ಆಗಿಲ್ಲ ಯುದ್ಧ ಮಾಡೋಕ್ಕೂ ಸೈ. ಏನೋ ರಾವು ಥರ ಗೌರವ ಕೊಡೋಕ್ಕೂ ಸರಿ, ರಾಮಣ್ಣನ ಥರ ಯಾರು ಬಂದರೂ ಯುದ್ಧ ಮಾಡೋಕ್ಕೂ ಸರಿನಾ? ಲೇ ತೋತ್ಲ, ಅದು ರಾವು ಅಲ್ಲ ರಾವಣ, ಅದು ರಾಮಣ್ಣ ಅಲ್ಲ ರಾಮ. ನೆಟ್ಟಾಗ ನಿಂಗೆ ರಾಮಾಯಣದಲ್ಲಿ ಬರೋ ಕ್ಯಾರೆಕ್ಟರ್ ಹೆಸರು ಹೇಳೋಕ್ಕೆ ಬರ್ತಾಯಿಲ್ಲ, ಹೋಗ್ಬಿಟ್ಟ ದೊಡ್ಡದಾಗ ಹುಡುಗಿನ ಕಾಪಾಡೋಕ್ಕೆ. ಏರಿಯಾ ಹುಡುಗರೆಲ್ಲ ಹುಡುಗಿ ಆಪಲ್ ತರ ಅವಳೆ ಪಟಾಯಿಸೋಣ ಅಂತ ಅನ್ಕೊಂಡ್ರೆ ನನ್ನ ಅಕ್ಕ, ಫಸ್ಟ್ ಆಫ್ ಆಲ್ ನಿನ್ನ ಕಣ್ಣು ಸರಿಯಿಲ್ಲ ಇರಬೇಕು. ಕಣ್ಣು ಸರಿ ಇಲ್ಲ ಅಂದರೆ ಕಣ್ಣಿಗೆ ಐ ಡ್ರಾಪ ಅಥವಾ ಹಾರ್ಪಿಕ್ ಹಾಕೊಂಡು ನೋಡು. ಅವಳು ಆ್ಯಪಲ್ ಥರ ಇಲ್ಲ, ಬೂದ್ ಗುಂಬಳಕಾಯಿ ಥರ ಇದ್ದಾಳೆ. ಸೊ ಗೈಸ್, ವಿಡಿಯೋ ಇನ್ಮೇಲೆ ರೆಗ್ಯುಲರ್ ಆಗಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ.